ಹುಡುಗ ಸ್ಕೂಲ್ಗೆ ಹೋಗೋದು ಮಿಸ್ ಆದ್ರೂ ಈ ಗ್ರೌಂಡ್ ಬರೋದಂತೂ ಮಿಸ್ ಆಗಲ್ಲ. ನಿಮ್ ಏರಿಯಾದಲ್ಲಿರೋ ಗ್ರೌಂಡ್ಗೆ ಹೋದ್ರೆ ಸಾಕು, ನಮ್ ಹುಡುಗರ ಲೈಫ್ ಎಷ್ಟು ಸಿಂಪಲ್ ಅಂತ ಗೊತ್ತಾಗ್ಬಿಡುತ್ತೆ. ಗುರು ಒಳಗಡೆ ಮಾಡ್ತವ್ರೆ, ಹೊರಗಡೆ ಏನ್ ಮಾಡಬಾರ್ದು ಅಂತ ಬರ್ದಿರೋದನ್ನ. ಹಲೋ ಎವ್ರಿವನ್, ನಾವಿವತ್ತು ವಿಜಯನಗರದಲ್ಲಿರೋ BGS ಗ್ರೌಂಡ್ ಗೆ ಬಂದಿದೀವಿ. ಆಮೇಲೆ ಬೆಂಗಳೂರಲ್ಲಿ ನಂಬರ್ 1 ಸ್ಟೇಡಿಯಂ ಅಲ್ಲ, ನಂಬರ್ 1 ಗೌರ್ಮೆಂಟ್ ಗ್ರೌಂಡ್ ಯಾವ್ದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನಕ್ಕೆ ಎಲ್ಲರೂ ಗೇಟ್ ಹತ್ರನೇ ಸ್ಟಕ್ ಆಗ್ಬಿಟ್ಟಿದ್ದಾರೆ ಅನ್ಕೊಂಡೆ. ಒಳಗಡೆ ನೋಡಿದ್ರೆ ಟೂರ್ನಮೆಂಟ್ ನಡೀತಿತ್ತು. ಅದ್ರಲ್ಲೂ ಸ್ಪೆಷಲ್ ಏನಂದ್ರೆ ಟೂರ್ನಮೆಂಟ್ ನ ನಮ್ಮ ಹುಡುಗರೇ ನಡೆಸ್ತಿದ್ರು. ವಿಷಯ ಏನಂದ್ರೆ ನಾನು ಇವರು ಬೇರೆ ಬೇರೆ ಸ್ಕೂಲಲ್ಲಿ ಓದಿದ್ದು, ಒಂದೇ ಗ್ರೌಂಡ್ ಅಲ್ಲಿ ಆಡಿದ್ದು. ನಾನು ಇವಾಗ ಬ್ಲಾಗರ್ ಆಗಿದ್ದೀನಿ, ಇವ್ರು ಒಳ್ಳೆ ಟೂರ್ನಮೆಂಟ್ ಪ್ಲೇಯರ್ ಆಗಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಇವಾಗ ಈ ಟೂರ್ನಮೆಂಟ್ ನಾವ್ ಆಡ್ಬೇಕು ಅಂದ್ರೆ ನಮ್ ಕಡೆಯಿಂದ ಏನ್ ಬೇಕು? ನಿಮ್ ಕಡೆಯಿಂದ ಟೀಮ್ ಇರ್ಬೇಕು. ಮೊದಲ ಒಂದು ಸೆಲೆಕ್ಟೆಡ್ ಮಾಡಿ 16 ಟೀಮ್ ಆಡ್ಸಿದೀವಿ. ಲಾಸ್ಟ್ ಟೈಮ್ ಮಾಡಿದಾಗ 32 ಟೀಮ್ ಆಡ್ಸಿದ್ರಿ. ಎಂಟ್ರಿ ಫೀಸ್ ಬಂದು 4,000. ಮೊದಲನೇ ಬಹುಮಾನ 35,555. ಎರಡನೇ ಬಹುಮಾನ 16,999. 4 ಪ್ರಶಸ್ತಿ ಕೊಡ್ತಾ ಇದೀವಿ. ವಿನ್ನರ್ಸ್ ಅಪ್, ರನ್ನರ್ಸ್ ಅಪ್, 3rd ಮತ್ತೆ 4th. ಪ್ರತಿ ವರ್ಷ ಕೂಡ ನಾವು ಆರ್ಗನೈಸಿಂಗ್ ಕಮಿಟಿಲಿ ಇರೋರು ಯಾರು ಆಡಂಗಿಲ್ಲ ಅಂತಾನೆ ಡಿಸೈಡ್ ಮಾಡಿನೇ ಆಡ್ಸೋದು. ಯಾರು ಬೇಕಾದ್ರೆ ಗೆದ್ಕೊಂಡು ಹೋಗ್ಲಿ. ಬೆಂಗಳೂರಲ್ಲಿ ಎಲ್ಲಾ ಕಡೆಯಿಂದ ಬಂದಿದ್ದಾರೆ. ಫಸ್ಟ್ ಇದು ನ್ಯೂ ಪಬ್ಲಿಕ್ ಗ್ರೌಂಡ್ ಇದು, ಇವಾಗ BGS ಅಂತ ಮಾಡಿದ್ದಾರೆ. ಯಾವ ಬಾಲಲ್ಲಿ ಆಡೋ ಟೂರ್ನಮೆಂಟ್ ಇದು? ವಿಲ್ಸನ್ 4. ಗೈಸ್, ನಾವೆಲ್ಲ ಸುಸ್ತಾಗಿ ಐಸ್ ಕ್ರೀಮ್ ತಿನ್ನಕ್ ಬಂದಿದೀವಿ. ಯಾರೋ ಹಾಲೇ ಕುಡಿತೀವ್ರೆ, ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಏನಮ್ಮ ಹಸಿ ಹಾಲು ಕುಡಿತಿದ್ದೀರಾ? ಆ ಹುಡುಗ ಸ್ಕೂಲ್ಗೆ ಹೋಗೋದು ಮಿಸ್ ಆದ್ರೂ ಈ ಗ್ರೌಂಡ್ ಬರೋದಂತೂ ಮಿಸ್ ಆಗಲ್ಲ. ಓಡ್ತಾವನೆ. ಮಗನೇ ಹೆಂಗ್ ಓದ್ಬೇಕು ಅಂದ್ರೆ ರಿಸಲ್ಟ್ ದಿನ ಕರ್ನಾಟಕ ನಿನ್ ಬಗ್ಗೆ ಓದ್ಬೇಕಲ್ಲ, ಹಂಗ್ ಓದ್ಬೇಕು. ಒಂದ್ ಕಡೆ ಅಂಕಲ್ಗಳು ನಿಂತ್ಕೊಂಡು, ಇನ್ನೊಂದ್ ಕಡೆ ಹುಡುಗರುಗಳು ಕುತ್ಕೊಂಡು. ನಮ್ ದೇಶದಲ್ಲಿ ಒಂದು ಸ್ಪೋರ್ಟ್ಸ್ಗೆ ಈ ತರ ಜನ ಸೇರ್ತಾರೆ ಅಂದ್ರೆ ಅದು ಕ್ರಿಕೆಟ್ಗೆ ಮಾತ್ರ. ನಾನು ಸುಮಾರು ಟೂರ್ನಮೆಂಟ್ ನೋಡಿದ್ದೀನಿ, ಆದ್ರೆ ಯಾವ ಟೂರ್ನಮೆಂಟ್ ಅಲ್ಲೂ ಶಾರ್ಟ್ ಪಿಚ್ ನ 10 ಓವರ್ ಆಡ್ಸಿಲ್ಲ. ನೀವು ನೋಡ್ತಾ ಇರೋರಲ್ಲೇ ಯಂಗ್ ಪ್ಲೇಯರ್ಸ್, ಇವರೊಬ್ಬರೇ ಸೀನಿಯರ್ ಪ್ಲೇಯರ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ, ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅಂಕಲ್ ನಮಸ್ತೆ. ಅಂಕಲ್, ಶಾರ್ಟ್ ಪಿಚ್ ಮೊದಲನೇ ಸರಿ 10 ಓವರ್ ಆಡ್ತವ್ರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? 10 ಓವರ್ ನಾನು ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇವರೇ 10 ಓವರ್ ನಡ್ಸೋ ಮಾಸ್ಟರ್. ಮೊದಲನೇ ಸರಿ ಬೆಂಗಳೂರಿಗೆ ಇವರೇ ಪರ್ಚೇಸ್ ಇರೋದು 10 ಓವರ್ ಶಾರ್ಟ್ ಪಿಚ್ ಮ್ಯಾಚ್. ಒಳ್ಳೆ ಡಿಫ್ರೆಂಟ್ ಆಗಿ ಮಾಡಿದೀರಾ, ನಿಜವಾಗ್ಲೂ ಖುಷಿ ಆಯ್ತು ನನಗೆ. ಅವ್ರಿಗೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. ಏನಂದೆ ಇನ್ನೊಂದ್ಸಲ ಹೇಳು. ಅವ್ರಿಗೆ ಡಿಫ್ರೆಂಟ್ ಆಗಿ ಮಾಡ್ತಾ ಇದೀವಿ. 10 ಓವರ್ ಅಂತ. ಸೋತಿರೋರ್ಗೆ ಏನಂತೀರಾ, ಗೆದ್ದಿರೋರ್ಗೆ ಏನಂತೀರಾ ನಿಮ್ ಕಡೆ? ಎಲ್ಲರಿಗೆ ಖುಷಿ, ಸೋತವ್ರಿಗೆ ಇನ್ನೂ ಪ್ರಯತ್ನ ಪಡಿ ಅಂತೀವಿ. ಪ್ರಯತ್ನ ಪಟ್ಟರೆ ಸಿಗೋದು. ಆಟದಲ್ಲಿ ಸೋಲು ಗೆಲುವಿಗಿನ್ನ ಮೇನು ಮನರಂಜನೆ ಮುಖ್ಯ. ಅಂಕಲ್, ನೀವು ಕ್ರಿಕೆಟ್ ಆಡ್ತಾ ಇದ್ರ? ಆಡ್ತಾ ಇದ್ದೋ, ಇವಾಗ್ಲೂ ಆಡ್ತಾ ಇದೀವಿ. ಈಗಲೂ ಆಡ್ತಾ ಇದೀರಾ? ಆಡ್ತಾ ಇದೀವಿ. ಅಂಕಲ್ ಜೊತೆ ಒಂದ್ ಮ್ಯಾಚ್ ಆಡ್ಬೇಕಪ್ಪ. ಧಾರಾಳ ಬನ್ನಿ. ಎಷ್ಟು ವರ್ಷದಿಂದ ಆಡ್ತಾ ಇದೀರಾ? ಸರ್, ನನ್ನ ಪ್ರಕಾರ 25 ವರ್ಷದಿಂದ ಆಡ್ತಾ. ಸಿಲ್ವರ್ ಜುಬ್ಲಿ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಇವಾಗ ಮಳೆ ಬಂದಿರೋ ರೀಸನ್ ಇಂದ ಬೌಲ್ಔಟ್ ಕೂಡ ಮಾಡ್ತಿದ್ದಾರೆ. ಬೌಲ್ಔಟ್ ಅಂದ್ರೆ 2007 ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾ ಪಾಕಿಸ್ತಾನ ಯಾವ ರೀತಿ ಆಡಿದ್ರು ಆ ತರ ಬೌಲ್ಔಟ್. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ವಿನ್ನಿಂಗ್ ಮೂಮೆಂಟ್ ನ ಟಿವಿಲಿ ನೋಡ್ತೀರಾ, ಮೊಬೈಲ್ ಅಲ್ಲಿ ನೋಡ್ತೀರಾ, ಆ ಫೀಲೇ ಬೇರೆ. ಈ ಗ್ರೌಂಡ್ ಅಲ್ಲಿ ಬಂದು ಆಡಿ ಗೆಲ್ತಿರಲ್ಲ, ಅದ್ರ ಫೀಲೇ ಬೇರೆ. ಬಿಸಿಲು ಮಳೆ ಏನೇ ಬಂದ್ರು ಈ ಟೂರ್ನಮೆಂಟ್ ಅಂತೂ ನಿಲ್ಲಿಲ್ಲ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸದ್ಯಕ್ಕೆ ಇಷ್ಟೇ, ಥ್ಯಾಂಕ್ ಯು. ಎಷ್ಟಾಯ್ತು ಅನ್ನೋದು ಮುಖ್ಯ ಅಲ್ಲ, ಬಟ್ ಚೆನ್ನಾಗಾಯ್ತು ಅನ್ನೋದು ಮುಖ್ಯ.